ಬೆಕ್ಲು ಶಿವನ ಕೊಲೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ರೌಡಿ ಶೀಟರ್ಗೆ ಸ್ಕೆಚ್ ಹಾಕಿದ್ದೆ ಬಿಜೆಪಿ ಶಾಸಕ ಅನ್ನೋ ಗಾಢವಾದ ಅನುಮಾನ ಕಾಡ್ತಿದೆ. ಭೈರತಿ ಬಸವರಾಜ್ ಮೇಲೆ ಬೆಕ್ಲು ಶಿವನ ತಾಯಿ ಕಂಪ್ಲೇಂಟ್ ನೀಡಿದ್ದು, ಕೆಆರ್ಪುರದ ಬಿಜೆಪಿ ಎಂಎಲ್ಎ ಭೈರತಿ ಬಸವರಾಜ್ಗೆ ಅರೆಸ್ಟ್ ಆಗೋ ಆತಂಕ ಎದುರಾಗಿದೆ. ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬೆಂಗಳೂರಲ್ಲಿ ಬೆಕ್ಲು ಶಿವನ ಕೊಚ್ಚಿ ರಣಭೀಕರ ಕೊಲೆ. ರೌಡಿ ಶೀಟರ್ ಬೆಕ್ಲು ಶಿವನ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮನೆ ಮುಂದೆನೆ ಬೆಕ್ಲು ಶಿವನ ಹೆಣ ಉರುಳಿಸಿದ್ಯಾರು ಗೊತ್ತಾ? ಬೆಕ್ಲು ಅಲಿಯಾಸ್ ಶಿವಕುಮಾರ್ ಮರ್ಡರ್ ಹಿಂದೆ ಇದೆಯಾ ದೊಡ್ಡವರ ಕೈವಾಡ? ಅದು ಬೆಂಗಳೂರಿನ ಬ್ಯುಸಿಯೆಸ್ಟ್ ಏರಿಯಾ, ಸದಾ ಜನನಿಬಿಡ ಪ್ರದೇಶ, ವಾಹನಗಳ ಓಡಾಟವು ಜಾಸ್ತಿಯೇ ಇತ್ತು. ಆದ್ರೆ ಇದ್ಯಾವುದಕ್ಕೂ ಕೇರೆ ಮಾಡದೆ ಕೊಲೆಗಾರರು ಆ ರೌಡಿ ಶೀಟರ್ನ ಕೊಚ್ಚಿ ಕೊಂದೇ ಬಿಟ್ರು. ಮನೆ ಮುಂದೆನೆ ಹೆಣ್ಣವಾಗಿ ಬಿದ್ದಿದ್ದ ಬೆಕ್ಲು ಶಿವ. ಈ ಫೋಟೋದಲ್ಲಿರುವ ಈತನ ಹೆಸರು ಶಿವಪ್ರಕಾಶ್. ಈತನೇ ಇಲ್ಲಿ ನಡು ರಸ್ತೆಯಲ್ಲಿ ಹೆಣವಾಗಿರೋದು. ಈ ಶಿವಪ್ರಕಾಶ್ ಏನು ಸಾಚ ಅಲ್ಲ, ಈತನು ಸಹ ಓರ್ವ ರೌಡಿ ಶೀಟರ್. ವಿರೋಧಿಗಳೊಂದಿಗೆ ಸದಾ ಕಿರಿಕ್ ಮಾಡಿಕೊಳ್ತಿದ್ದ ಈ ಬೆಕ್ಲು ಒಂದಲ್ಲ ಒಂದು ಜಗಳವನ್ನ ಮೈ ಮೇಲೆ ಎಳೆದುಕೊಳ್ತಿದ್ದ. ಹೀಗಾಗಿ ಈತನಿಗೆ ಮುಹೂರ್ತ ಇಟ್ಟಿದ್ದ ಈತನ ದುಶ್ಮನ್ಗಳು ಇದೀಗ ನಡು ರಸ್ತೆಯಲ್ಲಿ ಆತನನ್ನ ಬೀದಿ ಹೆಣವಾಗುವಂತೆ ಹೊಡೆದು ಹಾಕಿ ಅವನ ಕಥೆಯನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 46 ಇಯರ್ಸ್ ಅವ್ರದ್ದು 8:15 ಸಮಯದಲ್ಲಿ ಇಲ್ಲೇ ಈ ಸಾಗರ್ ಡೆಲಿಕಲಿಸಿ ಹೋಟೆಲ್ ಅಪೋಸಿಟಲ್ಲಿ ಇಲ್ಲಿದ್ದಾಗ ಅವ್ರು ನಿಯರ್ ಬೈ ಹೌಸ್ ಮನೆ ಇಲ್ಲೇ ಇದೆ. ಯಾರೋ ಅಪರಿಚಿತರು ಬಂದುಬಿಟ್ಟು ಮರ್ಡರ್ ಮಾಡಿ ಹೋಗಿದ್ದಾರೆ. ನೋಡಿ ಶಿಫ್ಟ್ ಮಾಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು, ನಮ್ಮ DCP, ACP ಸ್ಟಾಫ್ ಮತ್ತೆಲ್ಲ ಬಂದಿದ್ದೀವಿ ಇಲ್ಲಿ. ಈಗ ನೋಡ್ತಾ ಇದ್ದೀವಿ ಯಾರು ಮಾಡಿದ್ದಾರೆ ಅಂತ. ನೋಡಿ ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ. ಅದು ಇನ್ನೂ ಯಾರಂತ ಏನೋ ಗೊತ್ತಾಗಲಿಲ್ಲ, ನಾವು ಗೊತ್ತಾಗ್ತೀವಿ. ಅವರು ಯಾರು ಏನು ಕಾರಣಕ್ಕೆ ಅಂದರೆ ಯಾರಂತ ಗೊತ್ತಾದರೆ ಏನು ಕಾರಣಕ್ಕೆ ಅಂತ ಆಮೇಲೆ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಅವರು ಒಂದು ಕಾರಲ್ಲಿ ಬಂದು ಮತ್ತಿಂದ ಹೊಡೆದು ಮರ್ಡರ್ ಮಾಡಿದ್ದಾರೆ ಅಂತ. ರೌಡಿ ಶೀಟರ್ ತಾಯಿ ದೂರು, 5 ವಿರುದ್ಧ FIR. ಸೈಟ್ ವಿಚಾರಕ್ಕೆ ಕೆರೇಕ್, ಮನೆ ಮುಂದೆನೆ ಶಿವ ಫೇನೇಶ್. ವೈಟ್ ಸ್ಕಾರ್ಪಿಯೋ ಕಾರಲ್ಲಿ ಬಂದವರು ಹರಿಸಿದ್ರು ರಕ್ತ. ಒಬ್ಬನ ಮೇಲೆ 7-8 ಮಂದಿಯಿಂದ ಭೀಕರ ಅಟ್ಯಾಕ್. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮೇಲೆ ಅನುಮಾನ. ಮೃತ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿಯವರು ನೀಡಿದ ದೂರಿನನ್ವಯ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಹಾಗೂ ಭೈರತಿ ಬಸವರಾಜ್ ಹಾಗೂ ಇತರರ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ಕೊಲೆಯ ಅಸಲಿ ಕಹಾನಿ ಏನು ಅಂತ ನೋಡೋದಾದ್ರೆ, ಕಿತ್ತಕನ್ನೂರು ಬಳಿ ಖರೀದಿಸಿದ್ದ ಸೈಟ್ ವಿಚಾರದಲ್ಲಿ ಆರೋಪಿಗಳು ಶಿವಪ್ರಕಾಶ್ಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ರು. ತಡರಾತ್ರಿ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ಬಂದ 8ರಿಂದ 9 ಮಂದಿ ಮನೆಯ ಮುಂದೆ ಕಾರಿನ ಬಳಿ ನಿಂತಿದ್ದ ಶಿವಪ್ರಕಾಶ್ನ ಮೇಲೆ ಮಾರಕಾಸ್ತ್ರಗಳಿಂದ ಹೊಡೆದು ಹತ್ಯೆಗೈದಿದ್ದಾರೆ. ಆರೋಪಿಗಳು ಸಾಕಷ್ಟು ಬಾರಿ ಶಿವಪ್ರಕಾಶ್ಗೆ ಜೀವ ಬೆದರಿಕೆ ಹಾಕಿದ್ರು. ಮಾಜಿ ಸಚಿವ ಭೈರತಿ ಬಸವರಾಜ್, ಜಗದೀಶ್ ಮತ್ತು ಇತರರಿಂದ ತನಗೆ ಪ್ರಾಣ ಬೆದರಿಕೆ ಇದೆ ಎಂದು ಹಲವು ಬಾರಿ ಶಿವಪ್ರಕಾಶ್ ಹೇಳಿಕೊಂಡಿದ್ದ. ಎಕ್ಸ್ಪೈನ್ ಪಾಯಿಂಟ್ ಅಂತ ಆಫೀಸ್ ಇಟ್ಕೊಂಡಿದ್ರು ಅವ್ರ ಬಿಲ್ಡರ್ಸು. ನಾನು ಬಂದು ಕಾರ್ಪೆಂಟ್ರ್ ಕೆಲಸ ಮಾಡೋನು. ನನಗೆ ಗೊತ್ತಿಲ್ಲ, ನನಗೆ ನಮ್ಮ ಫ್ರೆಂಡಿಗೆ ಫೋನ್ ಬಂತು. ಕಡೆ ನಾನು ಕುಂತಿದ್ದೆ ಯಾವುದೋ ಒಂದು ಕೆಲಸಕ್ಕೆ, ಅಲ್ಲಿಂದ ಇಲ್ಲಿ ಬಂದನು. ಏನು ನೋಡಿಲ್ಲ, ಏನು ಇದ್ದಿಲ್ಲ, ಬೇರೆ ಬಂದೆ ಅಷ್ಟೇ. ರಾತ್ರಿಯಿಂದ ಇಲ್ಲಿದ್ದೀವಿ ಅಷ್ಟೇ. ಇಲ್ಲ, ನಮಗೆ ಅದೆಲ್ಲ ಏನು ಗೊತ್ತಿಲ್ಲ. ಶಾಸಕ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ಆರೋಪಿಗಳು ನನ್ನ ಮಗನನ್ನ ಹತ್ಯೆಗೈದಿದ್ದಾರೆ ಎಂದು ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಆರೋಪಿಸಿದ್ದಾರೆ. ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ವಿರುದ್ಧ ದೂರು, ಇದು ರಾಜಕೀಯ ಪಿತೂರಿ. ಗ್ಯಾರಂಟಿ ನ್ಯೂಸ್ಗೆ ಭೈರತಿ ಬಸವರಾಜ ಹೇಳಿಕೆ. ಆರೋಪಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಶಾಸಕರು, ದುರುದ್ದೇಶಪೂರಿತ ಉದ್ದೇಶದಿಂದ ಪ್ರಕರಣದಲ್ಲಿ ನನ್ನ ಹೆಸರು ಎಳೆದು ತರಲಾಗಿದೆ. ಕೊಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ. ವಾಸ್ತವವಾಗಿ ನನಗೆ ಶಿವು ಯಾರೆಂದು ಗೊತ್ತಿಲ್ಲ. ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸದೆ ನನ್ನ ಮೇಲೆ ಪ್ರಕರಣವನ್ನ ದಾಖಲಿಸಿದ್ದಾರೆ. ನಾನು ಕಾನೂನು ಪ್ರಕಾರ ಹೋರಾಡುತ್ತೇನೆ ಎಂದು ಆರೋಪವನ್ನ ತಳ್ಳಿ ಹಾಕಿದ್ದಾರೆ.
ಈಗ ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. FIR ದಾಖಲಾಗಿದೆ ಅಂತ ಕೇಳಿದರೆ ಅದಕ್ಕೆ ನಾನು ನಮ್ಮ ವಕೀಲರನ್ನು ಸಂಪರ್ಕ ಮಾಡಿದ್ದೀನಿ. ಅವ್ರ ಮುಖ್ಯನ ಏನಾಗಿದೆ ಏನು ಅಂತ ಮಾಹಿತಿಯನ್ನು ಕೂಡ ತಿಳ್ಕೊತೀನಿ. ಬಟ್ ಈ ವಿಚಾರ ಏನಾಗಿದೆ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಅದು ಯಾರು ಕೂಡ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ನನ್ನನ್ನು FIR ಅಲ್ಲಿ ಸೇರಿಸಿದಾರೋ, ಇಲ್ಲ ಇದರಿಂದ ಕಾಣದ ಕೈಗಳಿದೆ, ಆ ಕಾಣದ ಕೈಗಳು ಇದ್ರ ಮುಂದೆ ಕೆಲಸ ಮಾಡ್ತಾ ಇದೆಯೋ, ಇಲ್ಲ ಸೇರಿಸಲೇಬೇಕು ಅಂತೇಳಿ ಸೇರಿಸಿದಾರೋ, ಅದು ತನಿಖೆಯಿಂದ ಗೊತ್ತಾಗ್ತದೆ. ನಾನು ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ. ಬಂಧನದ ಭೀತಿಯಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಅರೆಸ್ಟ್ನಿಂದ ತಪ್ಪಿಸಿಕೊಳ್ಳಲು ಹೈಕೋರ್ಟ್ ಮೊರೆ ಹೋದ ಶಾಸಕ. FIR ರದ್ದು ಕೋರಿ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಕರಣದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಳಿ ಕೂಡ ಭೈರತಿ ಬಸವರಾಜ್ ಮಾಹಿತಿ ನೀಡಿದ್ದಾರೆ. ಈ ಕೊಲೆಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಮಜಾಯಿಸಿ ನೀಡಿದ್ದಾರೆ. ಇನ್ನು ಈ ಪ್ರಕರಣದ ತನಿಖೆ ಈಗ ಮಹತ್ವಪೂರ್ಣ ಹಂತಕ್ಕೆ ತಲುಪುತ್ತಿದ್ದು, ಬೆನ್ನು ಹತ್ತಿದ್ದ ಪೊಲೀಸರು ಶೀಘ್ರದಲ್ಲೇ ಇತರ ಆರೋಪಿಗಳ ಬಂಧನದತ್ತ ಮುಂದಾಗುತ್ತಿದ್ದಾರೆ. ಮಾಜಿ ಸಚಿವರ ಹೆಸರು FIR ನಲ್ಲಿ ಇರದಿರುವುದು ಪ್ರಕರಣವನ್ನು ರಾಜಕೀಯಕ್ಕೆ ಮತ್ತಷ್ಟು ಭಾರಿ ಮಾಡಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.